ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳು. ಹತ್ಯೆ ನಡೆದ ಬಸ್ಪೆ ಕಿನ್ನಿಪದುವಿನಲ್ಲಿ ಆರೋಪಿಗಳ ಮಹಜರು ಕೂಡ ಆಗಿರೋದು. ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿದ್ದಾರೆ. ಈಗ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ ಈ ಎಲ್ಲ ಪ್ರಮುಖ ಆರೋಪಿಗಳು. ಹತ್ಯೆಯಲ್ಲಿ 20ಕ್ಕೂ ಅಧಿಕ ಆರೋಪಿಗಳು ಶಾಮೀಲಾಗಿರುವ ಶಂಕೆ ಇದೆ. ಇಬ್ಬರು ಪ್ರಮುಖ ಆರೋಪಿಗಳು ಏನು ತಲೆ ಮರೆಸಿಕೊಂಡಿದ್ದಾರೆ, ಅವರಿಗಾಗಿ ಶೋಧ ಕಾರ್ಯವೂ ಕೂಡ ನಡೀತಾ ಇದೆ. ಈಗ ಬಂಧಿಸಿರುವಂತಹ ಪ್ರಮುಖ 8 ಆರೋಪಿಗಳೇನಿದ್ದಾರೆ ಅವರು ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. ನೋಡಿ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳನ್ನು ಒಪ್ಪಿಸಲಾಗಿದೆ. ಹತ್ಯೆ ನಡೆದ ಬಜ್ಪೆ ಕಿನ್ನಿಪದುವಿನಲ್ಲಿ ಆರೋಪಿಗಳ ಮಹಜರನ್ನ ಕೂಡ ಪೊಲೀಸರು ಈಗಾಗಲೇ ನಡೆಸಿದ್ದಾರೆ. ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿರೋದು. ಹತ್ಯೆಯಲ್ಲಿ 20ಕ್ಕೂ ಹೆಚ್ಚು ಆರೋಪಿಗಳು ಶಾಮೀಲಾಗಿರುವ ಶಂಕೆ ಹಿನ್ನೆಲೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇನ್ನು ತಲೆಮರೆಸಿಕೊಂಡ ಇಬ್ಬರು ಪ್ರಮುಖ ಆರೋಪಿಗಳಿಗೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳು. ಹತ್ಯೆ ನಡೆದ ಬಸ್ಪೆ ಕಿನ್ನಿಪದುವಿನಲ್ಲಿ ಆರೋಪಿಗಳ ಮಹಜರು ಕೂಡ ಆಗಿರೋದು. ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿದ್ದಾರೆ. ಈಗ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ ಈ ಎಲ್ಲ ಪ್ರಮುಖ ಆರೋಪಿಗಳು. ಹತ್ಯೆಯಲ್ಲಿ 20ಕ್ಕೂ ಅಧಿಕ ಆರೋಪಿಗಳು ಶಾಮೀಲಾಗಿರುವ ಶಂಕೆ ಇದೆ. ಇಬ್ಬರು ಪ್ರಮುಖ ಆರೋಪಿಗಳು ಏನು ತಲೆ ಮರೆಸಿಕೊಂಡಿದ್ದಾರೆ, ಅವರಿಗಾಗಿ ಶೋಧ ಕಾರ್ಯವೂ ಕೂಡ ನಡೀತಾ ಇದೆ. ಈಗ ಬಂಧಿಸಿರುವಂತಹ ಪ್ರಮುಖ 8 ಆರೋಪಿಗಳೇನಿದ್ದಾರೆ ಅವರು ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. ನೋಡಿ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳನ್ನು ಒಪ್ಪಿಸಲಾಗಿದೆ. ಹತ್ಯೆ ನಡೆದ ಬಜ್ಪೆ ಕಿನ್ನಿಪದುವಿನಲ್ಲಿ ಆರೋಪಿಗಳ ಮಹಜರನ್ನ ಕೂಡ ಪೊಲೀಸರು ಈಗಾಗಲೇ ನಡೆಸಿದ್ದಾರೆ. ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿರೋದು. ಹತ್ಯೆಯಲ್ಲಿ 20ಕ್ಕೂ ಹೆಚ್ಚು ಆರೋಪಿಗಳು ಶಾಮೀಲಾಗಿರುವ ಶಂಕೆ ಹಿನ್ನೆಲೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇನ್ನು ತಲೆಮರೆಸಿಕೊಂಡ ಇಬ್ಬರು ಪ್ರಮುಖ ಆರೋಪಿಗಳಿಗೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳು. ಹತ್ಯೆ ನಡೆದ ಬಸ್ಪೆ ಕಿನ್ನಿಪದುವಿನಲ್ಲಿ ಆರೋಪಿಗಳ ಮಹಜರು ಕೂಡ ಆಗಿರೋದು. ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿದ್ದಾರೆ. ಈಗ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ ಈ ಎಲ್ಲ ಪ್ರಮುಖ ಆರೋಪಿಗಳು. ಹತ್ಯೆಯಲ್ಲಿ 20ಕ್ಕೂ ಅಧಿಕ ಆರೋಪಿಗಳು ಶಾಮೀಲಾಗಿರುವ ಶಂಕೆ ಇದೆ. ಇಬ್ಬರು ಪ್ರಮುಖ ಆರೋಪಿಗಳು ಏನು ತಲೆ ಮರೆಸಿಕೊಂಡಿದ್ದಾರೆ, ಅವರಿಗಾಗಿ ಶೋಧ ಕಾರ್ಯವೂ ಕೂಡ ನಡೀತಾ ಇದೆ. ಈಗ ಬಂಧಿಸಿರುವಂತಹ ಪ್ರಮುಖ 8 ಆರೋಪಿಗಳೇನಿದ್ದಾರೆ ಅವರು ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. ನೋಡಿ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳನ್ನು ಒಪ್ಪಿಸಲಾಗಿದೆ. ಹತ್ಯೆ ನಡೆದ ಬಜ್ಪೆ ಕಿನ್ನಿಪದುವಿನಲ್ಲಿ ಆರೋಪಿಗಳ ಮಹಜರನ್ನ ಕೂಡ ಪೊಲೀಸರು ಈಗಾಗಲೇ ನಡೆಸಿದ್ದಾರೆ. ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿರೋದು. ಹತ್ಯೆಯಲ್ಲಿ 20ಕ್ಕೂ ಹೆಚ್ಚು ಆರೋಪಿಗಳು ಶಾಮೀಲಾಗಿರುವ ಶಂಕೆ ಹಿನ್ನೆಲೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇನ್ನು ತಲೆಮರೆಸಿಕೊಂಡ ಇಬ್ಬರು ಪ್ರಮುಖ ಆರೋಪಿಗಳಿಗೂ ಕೂಡ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳು. ಹತ್ಯೆ ನಡೆದ ಬಸ್ಪೆ ಕಿನ್ನಿಪದುವಿನಲ್ಲಿ ಆರೋಪಿಗಳ ಮಹಜರು ಕೂಡ ಆಗಿರೋದು. ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿದ್ದಾರೆ. ಈಗ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ ಈ ಎಲ್ಲ ಪ್ರಮುಖ ಆರೋಪಿಗಳು. ಹತ್ಯೆಯಲ್ಲಿ 20ಕ್ಕೂ ಅಧಿಕ ಆರೋಪಿಗಳು ಶಾಮೀಲಾಗಿರುವ ಶಂಕೆ ಇದೆ. ಇಬ್ಬರು ಪ್ರಮುಖ ಆರೋಪಿಗಳು ಏನು ತಲೆ ಮರೆಸಿಕೊಂಡಿದ್ದಾರೆ, ಅವರಿಗಾಗಿ ಶೋಧ ಕಾರ್ಯವೂ ಕೂಡ ನಡೀತಾ ಇದೆ.
ಈಗ ಬಂಧಿಸಿರುವಂತಹ ಪ್ರಮುಖ 8 ಆರೋಪಿಗಳೇನಿದ್ದಾರೆ ಅವರು ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. ನೋಡಿ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳನ್ನು ಒಪ್ಪಿಸಲಾಗಿದೆ. ಹತ್ಯೆ ನಡೆದ ಬಜ್ಪೆ ಕಿನ್ನಿ ಪದುವಿನಲ್ಲಿ ಆರೋಪಿಗಳ ಮಹಜರನ್ನ ಕೂಡ ಪೊಲೀಸರು ಈಗಾಗಲೇ ನಡೆಸಿದ್ದಾರೆ. ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿರೋದು. ಹತ್ಯೆಯಲ್ಲಿ 20ಕ್ಕೂ ಹೆಚ್ಚು ಆರೋಪಿಗಳು ಶಾಮೀಲಾಗಿರುವ ಶಂಕೆ ಹಿನ್ನೆಲೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇನ್ನು ತಲೆಮರೆಸಿಕೊಂಡ 2 ಪ್ರಮುಖ ಆರೋಪಿಗಳಿಗೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳು. ಹತ್ಯೆ ನಡೆದ ಬಜ್ಪೆ ಕಿನ್ನಿ ಪದುವಿನಲ್ಲಿ ಆರೋಪಿಗಳ ಮಹಜರು ಕೂಡ ಆಗಿರೋದು. ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿದ್ದಾರೆ. ಈಗ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ ಈ ಎಲ್ಲ ಪ್ರಮುಖ ಆರೋಪಿಗಳು. ಹತ್ಯೆಯಲ್ಲಿ 20ಕ್ಕೂ ಅಧಿಕ ಆರೋಪಿಗಳು ಶಾಮೀಲಾಗಿರುವ ಶಂಕೆ ಇದೆ. 2 ಪ್ರಮುಖ ಆರೋಪಿಗಳು ಏನು ತಲೆ ಮರೆಸಿಕೊಂಡಿದ್ದಾರೆ, ಅವರಿಗಾಗಿ ಶೋಧ ಕಾರ್ಯವೂ ಕೂಡ ನಡೀತಾ ಇದೆ. ಈಗ ಬಂಧಿಸಿರುವಂತಹ ಪ್ರಮುಖ 8 ಆರೋಪಿಗಳೇನಿದ್ದಾರೆ ಅವರು ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. ನೋಡಿ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳನ್ನು ಒಪ್ಪಿಸಲಾಗಿದೆ. ಹತ್ಯೆ ನಡೆದ ಬಜ್ಪೆ ಕಿನ್ನಿ ಪದುವಿನಲ್ಲಿ ಆರೋಪಿಗಳ ಮಹಜರನ್ನ ಕೂಡ ಪೊಲೀಸರು ಈಗಾಗಲೇ ನಡೆಸಿದ್ದಾರೆ. ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿರೋದು. ಹತ್ಯೆಯಲ್ಲಿ 20ಕ್ಕೂ ಹೆಚ್ಚು ಆರೋಪಿಗಳು ಶಾಮೀಲಾಗಿರುವ ಶಂಕೆ ಹಿನ್ನೆಲೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇನ್ನು ತಲೆಮರೆಸಿಕೊಂಡ 2 ಪ್ರಮುಖ ಆರೋಪಿಗಳಿಗೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳು. ಹತ್ಯೆ ನಡೆದ ಬಜ್ಪೆ ಕಿನ್ನಿ ಪದುವಿನಲ್ಲಿ ಆರೋಪಿಗಳ ಮಹಜರು ಕೂಡ ಆಗಿರೋದು. ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿದ್ದಾರೆ. ಈಗ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ ಈ ಎಲ್ಲ ಪ್ರಮುಖ ಆರೋಪಿಗಳು. ಹತ್ಯೆಯಲ್ಲಿ 20ಕ್ಕೂ ಅಧಿಕ ಆರೋಪಿಗಳು ಶಾಮೀಲಾಗಿರುವ ಶಂಕೆ ಇದೆ. 2 ಪ್ರಮುಖ ಆರೋಪಿಗಳು ಏನು ತಲೆ ಮರೆಸಿಕೊಂಡಿದ್ದಾರೆ, ಅವರಿಗಾಗಿ ಶೋಧ ಕಾರ್ಯವೂ ಕೂಡ ನಡೀತಾ ಇದೆ. ಈಗ ಬಂಧಿಸಿರುವಂತಹ ಪ್ರಮುಖ 8 ಆರೋಪಿಗಳೇನಿದ್ದಾರೆ ಅವರು ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. ನೋಡಿ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇ 9ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ಪ್ರಮುಖ ಆರೋಪಿಗಳನ್ನು ಒಪ್ಪಿಸಲಾಗಿದೆ. ಹತ್ಯೆ ನಡೆದ ಬಜ್ಪೆ ಕಿನ್ನಿ ಪದುವಿನಲ್ಲಿ ಆರೋಪಿಗಳ ಮಹಜರನ್ನ ಕೂಡ ಪೊಲೀಸರು ಈಗಾಗಲೇ ನಡೆಸಿದ್ದಾರೆ. ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿರೋದು. ಹತ್ಯೆಯಲ್ಲಿ 20ಕ್ಕೂ ಹೆಚ್ಚು ಆರೋಪಿಗಳು ಶಾಮೀಲಾಗಿರುವ ಶಂಕೆ ಹಿನ್ನೆಲೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇನ್ನು ತಲೆಮರೆಸಿಕೊಂಡ 2 ಪ್ರಮುಖ ಆರೋಪಿಗಳಿಗೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ.